ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಕಾರ್ಪೊರೇಟ್ ಅಕೌಂಟಿಂಗ್ ಏನಿದೆ ಥರ್ಡ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, ದಟ್ ಈ ಸೆಕೆಂಡ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥವ್ರು, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಲ್ಲಿ ಒಂದು ಕ್ವಶನ್ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ ಒಂದೊಂದು ಕ್ವಶನ್ಸ್ ಇರುತ್ತೆ. ಇದು ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥದ್ದು ನೆಟ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. ನೋಡಿ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, ಎ ಕಂಪನಿ ಇಶ್ಯೂಡ್ 1,00,000 ಶೇರ್ಸ್ ಆಫ್ ₹10 ಈಚ್. ನೋಡಿ ಎ ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದೆ? 1,00,000 ಶೇರ್ಸ್ ಆಫ್ ₹10 ಈಚ್. 1,00,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ, ₹10 ಹಂಗೆ ಇಶ್ಯೂ ಮಾಡ್ತಾ ಇದೆಯಂತೆ. ದಿ ಹೋಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ಟೇಕನ್ ಬೈ ಎ ಬಿ ಸಿ ಅಂಡ್ ಡಿ. ನೋಡಿ ಏನು 1,00,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ, ಅದು ಫುಲ್ ಅಂಡರ್ಟೇಕನ್ ಮಾಡಿದ್ದಾರೆ, ಅಂದ್ರೆ ತಗೊಂಡಿದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಎ ಬಿ ಮತ್ತೆ ಸಿ ಡಿ ಅಂತಕ್ಕಂಥವ್ರು ಅಂಡರ್ಟೇಕ್ ಮಾಡಿದ್ದಾರೆ, ಫುಲ್ ಶೇರ್ಸ್ ಅನ್ನ ಅಂಡರ್ಟೇಕ್ ಮಾಡಿದಾರಂತೆ. ಸೊ ಆಸ್ ಫಾಲೋಸ್, ಅಂದ್ರೆ ಎ ಬಿ ಸಿ ಡಿ ಯಾರ್ಯಾರು ಎಷ್ಟು ತಗೊಂಡೋಗಿದ್ದಾರೆ ಅಂತ ಹೇಳಿ ನೋಡಿ. ಎ 40,000 ಶೇರ್ಸ್ ತಗೊಂಡೋಗಿದ್ದಾನೆ, ಬಿ 30,000 ಶೇರ್ಸ್ ತಗೊಂಡೋಗಿದ್ದಾನೆ, ಸಿ 10,000 ಶೇರ್ಸ್ ತಗೊಂಡೋಗಿದ್ದಾನೆ, ಡಿ 20,000 ಶೇರ್ಸ್ ತಗೊಂಡೋಗಿದ್ದಾನೆ. ಸೊ ಟೋಟಲ್ ಮಾಡಿದ್ರೆ ನೋಡಿ 40 + 30 + 10 + 20 ಮಾಡಿದ್ರೆ 1,00,000 ಶೇರ್ಸ್ ಅನ್ನ ಎ ಬಿ ಸಿ ಡಿ 4 ಜನ ಸೇರಿ ತಗೊಂಡೋಗಿದ್ದಾರಂತೆ. ದಿ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ ಆಫ್ 90,000. ಬಟ್ ಕಂಪನಿ ನೋಡಿ ರಿಸೀವ್ ಮಾಡ್ಕೊಂಡದ್ದು ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಂಡದ್ದು ಎಷ್ಟಪ್ಪ ಅಂತ ಹೇಳಿದ್ರೆ, ಕಂಪನಿ ರಿಸೀವ್ ಮಾಡ್ಕೊಂಡದ್ದು ಅಪ್ಲಿಕೇಶನ್ 90,000ಗೆ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಆಫ್ ವಿಚ್ ಮಾರ್ಕೆಡ್ ಅಪ್ಲಿಕೇಶನ್ಸ್ ವರ್ ಆಸ್ ಫಾಲೋಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಮಾರ್ಕೆಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎ 32,000 ಶೇರ್ಸ್ ಇದೆ, ಬಿ 22,000 ಶೇರ್ಸ್ ಇದೆ, ಸಿ 2,000 ಶೇರ್ಸ್ ಇದೆ, ಡಿ 18,000 ಶೇರ್ಸ್ ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ನೆಟ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈ ತರ ಒಂದು ಕ್ವಶನ್ಸ್ ನಿಮಗೆ ಈ ಸೆಕ್ಷನ್ ಬಿ ನಲ್ಲಿ ಕೇಳ್ತಕ್ಕಂಥದ್ದು ನೆಟ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನೋಡಿ ಹೇಗೆ ನೆಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವು ನೆಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮಾರ್ಕೆಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಅಂತ ಕೊಟ್ಟಿದಾರಾ? ಇಲ್ಲ. ನೋಡಿ ನೀವು ನೆಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಆಗ ನೀವು ನೆಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೋಣ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಈ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಈಕ್ವಲ್ಸ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾಡಿದ್ರೆ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈಗ ನೋಡಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಈಕ್ವಲ್ಸ್ ಟೋಟಲ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಮಾಡಿದೆ ಅಂತ ಹೇಳಿದ್ರೆ, ಕಂಪನಿ 90,000 ಶೇರ್ಸ್ಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡೋದು ಎಷ್ಟು? 90,000 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದು 90,000 ಇದೆ. ದಟ್ ಈಸ್ 90,000 ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಇಲ್ಲಿ ಹೇಳಿದೆ ನೋಡಿ, ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ವರ್ ಆಸ್ ಫಾಲೋಸ್. ಎ ಯಾರ್ಯಾರು ಎಷ್ಟೆಷ್ಟಿದೆ ಎಲ್ಲರದು ನೀವು ಟೋಟಲ್ ಮಾಡ್ಕೋಬೇಕು. ಹಾಗಾಗಿ ಟೋಟಲ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ತೋರಿಸ್ತೀನಿ, ಎ ಬಂದು 32,000 ಶೇರ್ಸ್ ಇದೆ, ಪ್ಲಸ್ ಬಿ ಬಂದು 22,000 ಶೇರ್ಸ್ ಇದೆ, ಪ್ಲಸ್ ಸಿ ಬಂದು 2,000 ಶೇರ್ಸ್ ಇದೆ, ಪ್ಲಸ್ ಡಿ ಬಂದು 18,000 ಶೇರ್ಸ್ ಇದೆ. ಸೊ 18,000 ಶೇರ್ಸ್ ಇರ್ತಕ್ಕಂಥದ್ದು. ಸೊ ಇಷ್ಟು ನೀವು ಟೋಟಲ್ ಮಾಡಿದ್ರೆ 32,000 ಪ್ಲಸ್ 22 ಪ್ಲಸ್ 2,000 ಪ್ಲಸ್ 18,000 ಟೋಟಲ್ ಮಾಡಿದ್ರೆ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಬಂದು 74,000 ಸಿಗುತ್ತೆ. 74,000 ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಈಗ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ 90,000 ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ 74,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಅನ್ಮಾರ್ಕ್ಡ್ ಅಪ್ಲಿಕೇಶನ್.
ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಈಕ್ವಲ್ಸ್ 16,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಇದು ಫಸ್ಟ್ ನೀವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರೋದು. ಸೊ ಒನ್ಸ್ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಾದ್ಮೇಲೆ ಸೊ ನೀವು ಈಗ ನೆಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಹಾಗಾಗಿ ಸೆಕೆಂಡ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ನೆಟ್ ಲಯಬಿಲಿಟಿ. ನೆಟ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೀವು ಯಾವುದೇ ಪ್ರಾಬ್ಲಮ್ ಮಾಡಿ ನೆಟ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದಕ್ಕೆ ಮುಂಚೆ ನೀವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟೋಟಲ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಮಾಡಿದ್ದಾರೆ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಎಲ್ಲರದು ಟೋಟಲ್ ಮಾಡ್ಕೊಳ್ಳಿ. ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ, ಮೈನಸ್ ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಈಗ ನೀವು ನೆಟ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ, ಅಂಡರ್ ರೈಟಿಂಗ್ ಮಾಡ್ಕೊಳ್ಳೋದು ಎಷ್ಟು ಜನ ಅಂತ ಹೇಳಿದ್ರೆ 4 ಜನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾವ ತರ ಕಾಲಮ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನೆಟ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಅದರ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಹಾಗಾಗಿ A B C D ಮತ್ತೆ ಟೋಟಲ್ ಹಾಕೋಬೇಕು. ನೀವು ಫಸ್ಟ್ ತಗೋಬೇಕಾದ್ರೆ ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಗ್ರಾಸ್ ಲಯಬಿಲಿಟಿ ತಗೋಬೇಕು. ದಟ್ ಈಸ್ ಗ್ರಾಸ್ ಲಯಬಿಲಿಟಿ. ಸೊ ಇದು ಗ್ರಾಸ್ ಲಯಬಿಲಿಟಿ ಎಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲೇ ಹೇಳಿರ್ತಾರೆ ನೋಡಿ. ಟೋಟಲ್ ಎ ಕಂಪನಿ ಇಶ್ಯೂ ಮಾಡೋದು 1 ಲಕ್ಷ ಶೇರ್ಸ್ ಅನ್ನ. ಓಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ಟೇಕನ್ ಬೈ ABCD. ಯಾರ್ಯಾರು ಎಷ್ಟೆಷ್ಟು ಅಂಡರ್ಟೇಕ್ ಮಾಡಿದ್ದಾರೆ ಅಂತ ಹೇಳಿರ್ತಾರಲ್ವಾ, ಅದನ್ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಈಗ ನೋಡಿ, ಅಂಡರ್ಟೇಕ್ ಮಾಡೋದು A 40,000, B 30,000, C 10,000, D 20,000 ಏನ್ ತಗೊಂಡಿದ್ದಾನೆ, ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಲಯಬಿಲಿಟಿ ಅಂತ ತಗೊಳ್ತೀವಿ. ಸೊ A 40,000 ಅಂಡರ್ಟೇಕ್ ಮಾಡಿದ್ದಾನೆ, B 30,000, C ಬಂದು 10,000, ಡಿ ಬಂದು 20,000 ಅಂಡರ್ಟೇಕ್ ಮಾಡಿದ್ದಾನೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 1 ಲ್ಯಾಕ್ ಶೇರ್ಸ್ ಸಿಗುತ್ತೆ. 1 ಲ್ಯಾಕ್ ಶೇರ್ಸ್ ಅನ್ನ ಎಲ್ಲರೂ ತಗೊಂಡಿದ್ದಾರೆ, ಫುಲ್ಲಿ ಅಂಡರ್ಟೇಕ್ ಮಾಡಿದ್ದಾರೆ. ದಟ್ ಈಸ್ 40,000 A, 30,000 B, 10,000 C ಅಂಡ್ 20,000 D ಗ್ರಾಸ್ ಲಯಬಿಲಿಟಿ ಅಂಡರ್ಟೇಕನ್ ಮಾಡೋದು. ಈ ಗ್ರಾಸ್ ಲಯಬಿಲಿಟಿನಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಲೆಸ್ ಮಾಡ್ಬೇಕು ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಬೇಕು ಅಂದ್ರೆ ಕ್ವಶನ್ಸ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ವಶನ್ಸ್ ಅಲ್ಲಿ ಕೊಟ್ಟಿರಬೇಕು. ಬಟ್ ಕ್ವಶನ್ಸ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇಲ್ಲ. ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಮಗೆ ಸಿಕ್ಕಿದೆ. ಎಷ್ಟಪ್ಪ ಅಂದ್ರೆ 16,000 ಇದೆ. ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇರೋದು ಇದು 16,000 ಟೋಟಲ್ ಇದೆ. ಈ ಟೋಟಲ್ ಅನ್ನ ನಾವು 4 ಜನಕ್ಕೆ ಹಂಚಬೇಕು ಅಂದ್ರೆ ಯಾವ ರೇಷಿಯೋದಲ್ಲಿ ನಾವು ಹಂಚುತ್ತೀವಿ ಅಂದ್ರೆ ನೋಡಿ, ಅವರ ಗ್ರಾಸ್ ಲಯಬಿಲಿಟಿ ಏನಿದೆ 40,000, 30,000, 10,000, 20,000 ಇದೆ. ಇದನ್ನ ನಾವು ರೇಷಿಯೋ ಮಾಡ್ಕೊಂಡ್ರೆ, ಸೊ ಇದನ್ನ ನಾವು ರೇಷಿಯೋ ಆಗಿ ಮಾಡ್ಕೊಂಡ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ರೇಷಿಯೋ ಅಂತ ಹೇಳಿದ್ರೆ ಆ 16,000 ಏನಿದೆ ಆ 16,000 ನಾವು 4 ಜನಕ್ಕೂ ಹಂಚ್ಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ 16,000 4 ಜನಕ್ಕೂ ಹಂಚ್ಬೇಕು ಅಂತ ಹೇಳಿದ್ರೆ ಸೊ ನಾವು ರೇಷಿಯೋ ಮಾಡ್ಕೋಬೇಕು. ಆ ರೇಷಿಯೋ ಯಾವುದು ಅಂದ್ರೆ ಅವರ ಗ್ರಾಸ್ ಲಯಬಿಲಿಟಿ ಏನಿದೆ ಅದ್ರ ಮೇಲೆ ಮಾಡ್ಕೊಂಡ್ರೆ ನನಗೆ 4:3:1:2 ನನಗೆ ಗ್ರಾಸ್ ಲಯಬಿಲಿಟಿ ಮೇಲೆ ರೇಷಿಯೋ ಸಿಗುತ್ತೆ. 4:3:2 ಎಲ್ಲ 0:0 ಕ್ಯಾನ್ಸಲ್ ಮಾಡ್ಕೊಳ್ಳಿ. 4:3:1:2 ಬರುತ್ತೆ. ಈಗ ಅದನ್ನ ನಾನು ಶೇರ್ ಮಾಡ್ತಾ ಬಂದ್ರೆ, ಈಗ ಫಸ್ಟ್ ಒನ್ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಈ 16,000 ಹೇಗೆ ಕೊಡ್ತೀರಾ ಅಂತ ಹೇಳಿದ್ರೆ ಸೊ 4:3:1:2ಗೆ ಅಲೋಕೇಟ್ ಮಾಡಿ. ಅಲೋಕೇಟ್ ಮಾಡ್ಬೇಕಾದ್ರೆ ಗೊತ್ತಿರಬೇಕು ನಿಮ್ಗೆ ಯಾವ ತರ ಅಲೋಕೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 16,000 ಏನಿದೆ ಇದು ಫಸ್ಟ್ ನಾನು ಹೇಗೆ ಕೊಡ್ತೀನಿ ಅಂದ್ರೆ ಔಟ್ ಆಫ್ 16,000 ಅಲ್ಲಿ 4 ಪೋರ್ಷನ್ಸ್ ಅನ್ನ ಹೇಗೆ ಕೊಡಬೇಕು, 4 ಡಿವೈಡೆಡ್ ಬೈ, ಸೊ ಡಿವೈಡೆಡ್ ಬೈ ಯಾವ್ದನ್ನ ಹಾಕೋಬೇಕು ಅಂದ್ರೆ 4+1+2 ಮಾಡಿದ್ರೆ ಟೋಟಲ್ 10 ಸಿಗುತ್ತೆ. 4/10 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮಗೆ 6,400 ಬರುತ್ತೆ. ಅಂದ್ರೆ ಫಸ್ಟ್ ಒನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಔಟ್ ಆಫ್ 16 4 ಪೋರ್ಷನ್ ಇವ್ರಿಗೆ ಕೊಟ್ರೆ 6,400 ಬರುತ್ತೆ. ಅದೇ ತರ ನೀವು ಬಿಗೆ ಕೊಡ್ತೀರಾ ಅಂದ್ರೆ ಸೇಮ್ ಪ್ರೋಸೆಸ್. ಟೋಟಲ್ ನನ್ನ ಹತ್ರ ಇರೋದು 16,000 ಇಂಟು 3 ಪೋರ್ಷನ್ಸ್ ಅನ್ನ ಕೊಡಬೇಕು. 3/10. ಸೊ 3 ಕೊಡ್ತಾ ಇದ್ದೀರಾ ಅಂದ್ರೆ 3/10 ತಗೋಬೇಕು ನೀವು. ಸೊ ಆಗ 3/10 ಮಾಡಿದ್ರೆ ನಿಮ್ಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಬರುತ್ತೆ ಅಂದ್ರೆ 4,800 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 16,000 ಅಲೋಕೇಟ್ ಮಾಡಿದ್ರೆ ನನಗೆ 4,800 ಬರುತ್ತೆ. ಅದೇ ತರ ನೀವು
ಸಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ 16,000 ಇದೆ, ಇಂಟು 1/10 ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು 1600ನ ಇವರಿಗೆ ಕೊಡ್ತಾ ಇದ್ದೀರಾ ಅಂತ ಅರ್ಥ. 1600 ಬರುತ್ತೆ. ದೆನ್ ಲಾಸ್ಟ್ ನೀವು ಡಿಗೆ ಅಲೋಕೇಟ್ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ 16,000 ಏನಿದೆ, ಈ 16,000ಅಲ್ಲಿ ಡಿನ ಪೋರ್ಷನ್ ಇರೋದು 2 ಇದೆ. 2/10 ಮಾಡ್ಕೋಬೇಕು. ಸೊ ಆಗ ನೀವು 2/10 ಮಾಡಿದ್ರೆ 16,000 ಇಂಟು 2/10 ಮಾಡಿದ್ರೆ ನಿಮಗೆ 3,200 ಸಿಗುತ್ತೆ. ಇದು 3,200 ನಾವು ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಲೋಕೇಶನ್ಸ್ ಅನ್ನ ಮಾಡ್ತಕ್ಕಂಥ ಪ್ರೊಸೀಜರ್. ಅವರ ಗ್ರಾಸ್ ಲಯಬಿಲಿಟಿ ಮೇಲೆ ರೇಷಿಯೋ ಮೇಲೆ ನಾವು ಹಂಚಬೇಕಾಗುತ್ತೆ. ಸೊ ಹಂಚ್ಬೇಕಾದ್ರೆ ಫಸ್ಟ್ ಪೋರ್ಷನ್ ಯಾರಿಗೆ ಕೊಡ್ತೀರಾ ಡಿವೈಡೆಡ್ ಬೈ ಅಷ್ಟು ಟೋಟಲ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈಗ ಗ್ರಾಸ್ ಲಯಬಿಲಿಟಿನಲ್ಲಿ ನಾವು ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದನ್ನ ನಾವು ಬ್ಯಾಲೆನ್ಸ್ ಅಂತ ಕರಿತೀವಿ. ಲೆಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 40ನಲ್ಲಿ 6,400 ಹೋದ್ರೆ 33,600 ಬರುತ್ತೆ. ಸೆಕೆಂಡ್ ಕಾಲಮಲ್ಲಿ ಆದರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 25,200 ಬರುತ್ತೆ. 25,200 ಸೆಕೆಂಡ್ ಕಾಲಮಲ್ಲಿ ಬರುತ್ತೆ. ದೆನ್ ಥರ್ಡ್ ಕಾಲಮಲ್ಲಿ 8,400 ಬರುತ್ತೆ. ದೆನ್ ಲಾಸ್ಟ್ ಕಾಲಮಲ್ಲಿ 16,800 ಬರುತ್ತೆ. ದೆನ್ ಲಾಸ್ಟ್ ಕಾಲಮಲ್ಲಿ ಸೊ 8,16,000 ಹೋದ್ರೆ 84,000 ಸಿಗುತ್ತೆ. ಇದು ಬ್ಯಾಲೆನ್ಸ್. ಇದು ಗ್ರಾಸ್ ಲಯಬಿಲಿಟಿನಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಿದಾಗ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಿದಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಈ ಬ್ಯಾಲೆನ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಹೇಗೆ ನೀವು ಲೆಸ್ ಮಾಡಬೇಕು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಬೇಕು. ಇದು ಮಾರ್ಕ್ಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ನಿಮಗೆ ಸೊ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆ ಅಂತ ಹೇಳ್ಬಿಟ್ರೆ ಇಲ್ಲಿದೆ ನೋಡಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಆಸ್ ಫಾಲೋಸ್. ಎಸ್ ಇದೆಯಂತೆ, ಎ 32,000 ಇದೆ, ಬಿ 22,000 ಇದೆ, ಸಿ 2,000 ಇದೆ, ಡಿ 18,000 ಇದೆಯಂತೆ. ಟೋಟಲ್ ಎಷ್ಟಿದೆಯಪ್ಪ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಬಂದು ಸೊ ಇಷ್ಟು ಟೋಟಲ್ ಮಾಡಿದ್ರೆ 32 + 22 ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆ. ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಸಿಗುತ್ತೆ. ಈಗ ನೀವು ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಬ್ಯಾಲೆನ್ಸ್ ಅಂತ ಕರಿತೀವಿ. ಈಗ ಲೆಸ್ ಮಾಡಿ 33,600 ಅಲ್ಲಿ 32,000 ಲೆಸ್ ಮಾಡಿದ್ರೆ ನಮಗೆ 1,600 ಸಿಗುತ್ತೆ. ಇಲ್ಲಿ 25,200 ಅಲ್ಲಿ 22 ಹೋದ್ರೆ 3,200 ಬ್ಯಾಲೆನ್ಸ್ ಸಿಗುತ್ತೆ. ದೆನ್ ನೆಕ್ಸ್ಟ್ 8,400 ಅಲ್ಲಿ 2,000 ಹೋದ್ರೆ 6,400 ಸಿಗುತ್ತೆ. ಇಲ್ಲಿ 16,800 ಅಲ್ಲಿ -18,000 ಮಾಡಿದ್ರೆ ನನಗೆ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ನೆಗೆಟಿವ್ 1,200 ಸಿಗುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಬೇಕು. ಇಲ್ಲಿ 16,800 -18,000 ಮಾಡಿದ್ರೆ ನನಗೆ -12,000 ಮೈನಸ್ ಸಿಗುತ್ತೆ. ಸೊ ಹಾಗಾಗಿ 1,200 ಅಂತ ಕರಿತೀವಿ. ಸೊ ನೀವು ಈಗ ಟೋಟಲ್ ಮಾಡಬೇಕಾದ್ರೆ 1,600 ಪ್ಲಸ್ 3,200 ಪ್ಲಸ್ 6,400 ಮೈನಸ್, ಈಗ ನೀವು ಟೋಟಲ್ ಮಾಡ್ಬೇಕಾದ್ರೆ 3 ಪಾಸಿಟಿವ್ ಇದೆ, ಇಷ್ಟು ಟೋಟಲ್ ಮಾಡಿಕೊಂಡು 1,200 ನೆಗೆಟಿವ್ ಇದೆ. ಸೊ ಆ ನೆಗೆಟಿವ್ನ ಮೈನಸ್ ಮಾಡ್ಕೋಬೇಕು. -1,200ನ ನೀವು ಲೆಸ್ ಮಾಡಿದ್ರೆ ಟೋಟಲ್ ನಿಮಗೆ 10,000 ಸಿಗುತ್ತೆ. ಟೋಟಲ್ 10,000 ಸಿಗುತ್ತೆ. ಇದು ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಈಗ ನೋಡಿ ನೀವು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಈ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಿದಾಗ ಯಾವುದಾದ್ರೂ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಯಾವ್ದು ಬೇಕಾದ್ರೂ ಬರ್ಬೋದು. ಬ್ಯಾಲೆನ್ಸ್ ಕಡಿಮೆ ಇದ್ದು ಮಾರ್ಕ್ಡ್ ಅಪ್ಲಿಕೇಶನ್ ಜಾಸ್ತಿ ಇದ್ರೆ ನೆಗೆಟಿವ್ ಬರ್ತಾ ಹೋಗುತ್ತೆ. ಆ ನೆಗೆಟಿವ್ ಇದೆ ಅಂದ್ರೆ ಎಕ್ಸಸ್ ಕೊಟ್ಟಿದ್ದೀವಿ ಅಂತ ಅರ್ಥ. ಆ ಎಕ್ಸಸ್ ಅನ್ನ ನಾವು ಶೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಿದ್ಮೇಲೆ ಯಾವುದಾದ್ರೂ ನೆಗೆಟಿವ್ ಇದ್ರೆ ಇಲ್ಲಿ ನೋಡಿ, ಇಲ್ಲಿ 1,200 ನೆಗೆಟಿವ್ ಇದೆ. ಸೊ ಈ ನೆಗೆಟಿವ್ ಇರೋದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸರ್ಪ್ಲಸ್ ಅಂತ ಕರಿತೀವಿ. ಆ ಸರ್ಪ್ಲಸ್ ಅನ್ನ ನಾವು ಅಲೋಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾವಾಗ ನೆಗೆಟಿವ್ ಇರುತ್ತೆ ಆ ಸರ್ಪ್ಲಸ್ ಯಾರಿಗಿರೋದು ಡಿ ಕಾಲಮ್ ಅಲ್ಲಿ ಇರ್ತಕ್ಕಂಥದ್ದು. ಈ ಸರ್ಪ್ಲಸ್ ಆಫ್ ಡಿ ನ ನಾವು ಎ ಬಿ ಸಿ ಮೂರಕ್ಕೂ ಕೂಡ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಯಾವಾಗ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ, ಸಪೋಸ್ ಇಲ್ಲಿ ನೆಗೆಟಿವ್ ಬರಲಿಲ್ಲ ಅಂದಿದ್ರೆ ಅದೇ ಏನಿದೆ ಅದೇ ನೆಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಯಾವುದೇ ಅಂಡರ್ ರೈಟರ್ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಆ ನೆಗೆಟಿವ್ನ ಅವ್ರಿಗೆ ಬಿಟ್ಟು ಬೇರೆ ಎಲ್ರಿಗೂ ನೀವು ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡಬೇಕು. ಆಸ್ ಪರ್ ದ ಇರೋ ರೇಷಿಯೋಸ್ ನಾವೇನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದೇ ಪ್ರಕಾರನೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ರೇಷಿಯೋಸ್ ಇದೆ ಅದೇ ಪ್ರಕಾರ ನಾವು ಅವ್ರಿಗೆ ಹಂಚಬೇಕಾಗುತ್ತೆ. ಹಾಗಾಗಿ ನಾವೇನು ಲೆಸ್ ಮಾಡಬೇಕು ಅಂದ್ರೆ ಸರ್ಪ್ಲಸ್ ಆಫ್ ಡಿ
ಸರ್ಪ್ಲಸ್ ಆಫ್ ಡಿ ಈಸ್ ಗಿವನ್ ಟು ಪಿ ಸಿ ಮೂರು ಕೂಡ ನಾನು ಕೊಡಬೇಕು ಅಂದರೆ ನಾನು ಆ್ಯಸ್ ಇಟ್ ಈಸ್ ನನ್ನ ಹತ್ರ ಇರ್ತಕ್ಕಂಥದ್ದು ಸರ್ಪ್ಲಸ್ 1200 ಇದೆ. ಇದನ್ನು ನಾನು ಯಾರಿಗೆ ಹಂಚ್ಬೇಕಪ್ಪ ಅಂದರೆ ಎ ಬಿ ಸಿ ಕೊಡಬೇಕು ಅಂದರೆ ಅವರ ರೇಷಿಯೋ 4:3:1 ಪ್ರಕಾರ ನಾನು ಅವ್ರಿಗೆ ಹಂಚಬೇಕಾಗತ್ತೆ. ಈ ಥರ ನಾನು ಹಂಚಿದ್ರೆ ನಮಗೆ ಎಷ್ಟೆಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಎಗೆ 600 ಕೊಡ್ತೀನಿ, ಬಿಗೆ 450 ಕೊಡ್ತೀನಿ, ಸಿಗೆ 150 ಕೊಡ್ತೀನಿ. ಆ್ಯಂಡ್ ಇಲ್ಲಿ 1200 ಫುಲ್ ನಾನು ಪೇಮೆಂಟನ್ನು ಮಾಡಿರ್ತೀನಿ. ಅಂದರೆ 1200ನ ಇವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಸೊ ನಾನು 1200 ಡಿಸ್ಟ್ರಿಬ್ಯೂಷನ್ಸನ್ನು ಮಾಡಿರ್ತೀನಿ. ಹಾಗಾಗಿ ಇಲ್ಲಿ ಪ್ಲಸ್ 1200 ಅಂತ ತಗೊಳ್ಳಿ. ಇದನ್ನು ನೀವು ಟೋಟಲ್ ಮಾಡ್ಲಿಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಈಗ ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಮಾಡ್ತೀವಿ. ಈಗ 1600 600 ಹೋದರೆ 1000 ಬರುತ್ತೆ. ಆ್ಯಂಡ್ 3200 450 ಹೋದರೆ 2750 ಬರುತ್ತೆ. 6400 150 ಹೋದರೆ 6250 ಬರುತ್ತೆ. ಆ್ಯಂಡ್ 1200 1200 ಹೋದರೆ ಒಂದು ನೆಗೆಟಿವ್ ಇದೆ, ಇನ್ನೊಂದು ಪಾಸಿಟಿವ್ ಇದೆ. ಹಾಗಾಗಿ ಲೆಸ್ ಮಾಡಿದ್ರೆ ಇಲ್ಲಿ 0 ಬರುತ್ತೆ. ಆ್ಯಂಡ್ ಇಲ್ಲಿ ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ, ಈಗ ಇಷ್ಟು ಟೋಟಲ್ ಮಾಡಿ ನಿಮಗೆ 10,000 ಹಾಗೆ ಇರುತ್ತೆ. 10,000 ಮೈನಸ್ 0 ಮಾಡಿದ್ರೆ 10,000 ಇರುತ್ತೆ. ನೀವು ಈ ಕಡೆಯಿಂದ ಬೇಕಾದ್ರೆ ಟೋಟಲ್ ಮಾಡ್ಕೊಳ್ಳಿ, 10,000 ಇರುತ್ತೆ. ಸೊ ಜಸ್ಟ್ ಇದು ನೆಟ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡೋ ರೀತಿ. ಫಸ್ಟ್ ನೀವು ಗ್ರಾಸ್ ಲಯಬಿಲಿಟಿ ತಗೋಬೇಕು, ಅದಾದಮೇಲೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಹಾಗಾಗಿ ಫಸ್ಟ್ ನೀವು ಟೋಟಲ್ ಅಪ್ಲಿಕೇಶನ್ ರಿಸೀವ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಏನು ಬಂದಿರುತ್ತೆ ಈ ಟೋಟಲ್ನ ನೀವೆಲ್ಲ ಅಂಡರ್ರೈಟರ್ಗೂ ಹಂಚಬೇಕು ಅಂದರೆ ಅವರ ರೇಷಿಯೋ ನೀವು ಮಾಡ್ಕೋಬೇಕು. ಅವರ ಗ್ರಾಸ್ ಲಯಬಿಲಿಟಿ ಏನಿರುತ್ತೆ ಅದ್ರ ಬೇಸ್ ಮೇಲೆ ನೀವು ರೇಷಿಯೋನ ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೀವು ಆ ಥರ ಹಂಚಿ ಲೆಸ್ ಮಾಡಿದಾಗ ಬರೋದು ಬ್ಯಾಲೆನ್ಸು. ಆ ಬ್ಯಾಲೆನ್ಸಲ್ಲಿ ನೀವು ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಅದು ಕ್ವಶನಲ್ಲೇ ಮಾರ್ಕ್ಡ್ ಅಪ್ಲಿಕೇಶನ್ ಕೊಡ್ತಾರೆ. ಲೆಸ್ ಮಾಡಿದಾಗ ನಿಮಗೆ ಬ್ಯಾಲೆನ್ಸ್ ಬರಬೇಕಾದ್ರೆ ಎಲ್ಲ ಪಾಸಿಟಿವ್ ಬಂದರೆ ಅದೇ ನೆಟ್ ಲಯಬಿಲಿಟಿ ಆಗುತ್ತೆ. ಬಟ್ ಯಾವುದಾನ ಒಂದು ಅಂಡರ್ರೈಟರ್ಸ್ ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದು ಸರ್ಪ್ಲಸ್ ಅಂತ ಇರುತ್ತೆ. ಆ ಸರ್ಪ್ಲಸನ್ನು ಅವ್ರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ನೀವು ಶೇರ್ ಮಾಡಬೇಕು. ಆ ಶೇರ್ ಮಾಡಬೇಕಾದ್ರೆ ಅವ್ರ ರೇಷಿಯೋ ಪ್ರಕಾರನೇ ಶೇರ್ ಮಾಡಿ ಸರ್ಪ್ಲಸನ್ನು ಟ್ರಾನ್ಸ್ಫರ್ ಮಾಡಿ ಅವರಿಗೆ ಹಂಚಿದ್ರೆ ನಿಮಗೆ ಆವಾಗ ನೀವು ಕಳೆದಾಗ ಅದರಲ್ಲಿ ಅದನ್ನು ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ಥರ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಒನ್ ಆಫ್ ದಿ ಡೆಡ್ ಈಸಿಯಸ್ಟ್ ಕ್ವಶನ್ ನೆಟ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡ್ತಕ್ಕಂಥ ರೀತಿ ಹೀಗೆ ಮಾಡಬೇಕಾಗುತ್ತೆ. ಸೊ ಇದು ಒಂದು ಆನ್ಸರ್ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಅಥವಾ ಏನಾದರೂ ಡೌಟ್ಸ್ ಇದೆ ನಿಮಗೆ ಏನು ಅನಿಸುತ್ತೆ, ನೀವು ಒಂದು ವಿಡಿಯೋ ನೋಡಿದಾದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.